ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಏಕೆ ಅಂತಂದ್ರೆ RBI ಇತ್ತೀಚೆಗೆ ಒಂದು DCB ಲಿಸ್ಟ್ ನ ರಿಲೀಸ್ ಮಾಡಿದೆ. ಅಂದ್ರೆ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ. ಅಂಡ್ ಅದ್ರಲ್ಲಿ ಬರೋದೆ ICICI, HDFC ಮತ್ತು SBI ಬ್ಯಾಂಕ್ಗಳು. ಇವುಗಳನ್ನ ಟು ಬಿಗ್ ಟು ಫೇಲ್ ಅಂತ ಕರೀತಾರೆ. ಅಂದ್ರೆ ಒಂದು ವೇಳೆ ಈ ಬ್ಯಾಂಕ್ಸ್ ಗಳ ಪ್ರಾಬ್ಲಮ್ ಆದ್ರೆ ಅದರ ಒಂದು ಪೂರ್ತಿ ಎಫೆಕ್ಟ್ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ಬೀಳುತ್ತೆ. ಈಗ ಇವು ಅಷ್ಟೊಂದು ದೊಡ್ಡ ದೊಡ್ಡ ಬ್ಯಾಂಕ್ಸ್ ಗಳಾಗಿವೆ. ಸೊ ಇವನ್ನೆಲ್ಲ ಮುಳುಗದೆ ಹಾಗೆ ಕಾಪಾಡೋದಕ್ಕೆ RBI ಅನ್ನೋದು ಒಂದು ಕಣ್ಣಿಟ್ಟಿದೆ. ಜೊತೆಗೆ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂತಂದ್ರೆ ಅಥವಾ ಏನಾದ್ರೂ ತಮ್ಮ ಬ್ಯಾಂಕ್ಸ್ ಗಳು ತಾವೇ ಸೇವ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಕ್ಯಾಶ್ ನ ರಿಸರ್ವ್ ನಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು RBI ಹೇಳಿದೆ. ಯಾಕಂತಂದ್ರೆ ಈ ಒಂದು ಬ್ಯಾಂಕ್ಸ್ ಗಳೆಲ್ಲ ಮುಳುಗೋದ್ರೆ ನಮ್ಮ ಇಂಡಿಯನ್ ಎಕಾನಮಿಗೆ ಒಂದು ದೊಡ್ಡ ಪೆಟ್ ಬೀಳುತ್ತೆ. ಆದ್ರೆ ಇವುಗಳ ಒಂದು ಸಿಸ್ಟಮ್ಸ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಈ ಒಂದು ಬ್ಯಾಂಕ್ಸ್ ಗಳು ಮುಳುಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ನಮ್ಮ ಒಂದು UPI ಪೇಮೆಂಟ್ಸ್, ಡೆಬಿಟ್ಸ್ ಕಾರ್ಡ್ಸ್ ಇವೆಲ್ಲ ಫ್ರೀಸ್ ಆಗೋಗುತ್ತೆ. ಅಂಡ್ ಪೂರ್ತಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಅಂಡ್ ಕಂಪ್ನಿಗಳಿಗೆ ಲೋನ್ ಸಿಗೋದು ಕೂಡ ನಿಂತೋಗುತ್ತೆ. ಅಂಡ್ ಇದರ ಇನ್ನೊಂದು ಅರ್ಥ ಏನು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇನ್ನೊಂದು 3 ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಇದ್ರೂ ನಿಮ್ ದುಡ್ಡು ಸೇಫ್ ಆಗಿದೆ ಅಂತಾನೆ ಅರ್ಥ. ಸೊ ಯಾರೆಲ್ಲ ಈ ಒಂದು ಬ್ಯಾಂಕ್ಸ್ ಗಳನ್ನ ಯೂಸ್ ಮಾಡ್ತಾ ಇದಾರೋ ತಪ್ಪದೆ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಗಳನ್ನು ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಅಂಡ್ ಇದೇ ತರ ಫೈನಾನ್ಸ್ ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವಾಗಲೇ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.